ಚುಂಚನಕಟ್ಟೆ ಫಾಲ್ಸ್ ಅಂತ ತಿಳಿದು ಬಂತು. ಬೆಂಗಳೂರಿಂದ 140, ಬಟ್ ಆಕ್ಚುಲಿ ಒನ್ ಡೇ ಟ್ರಿಪ್ ಹೊಡಿಬಹುದು. ಬಟ್ ನಾನು ಮೈಸೂರಿಂದ ಹೋಗ್ತಾ ಇರೋದ್ರಿಂದ ಜಸ್ಟ್ ಅಬೌಟ್ 40. ಹೆಂಗಿದೆಯೋ ಬದನೆಕಾಯಿ ಗೊತ್ತಿಲ್ಲ. ಗೂಗಲಲ್ಲಿ ಚೆನ್ನಾಗಿ ತೋರಿಸ್ತಾ ಇದೆ. ಫೋಟೋಗ್ರಾಫರ್ಸ್ ಫುಲ್ಲು ಆಲ್ಟರ್ ಮಾಡ್ತಾರೆ. ಎಲ್ಲ ಯೂಸ್ ಮಾಡಿಬಿಟ್ಟು ನಮಗೆ ಏನೋ ಬಕ್ರ ಮಾಡ್ತಾರೆ. ಅದು ಹೆಂಗಿದೆ ಏನೋ ಗೊತ್ತಿಲ್ಲ. ಹೋಗ್ಬಿಟ್ಟು ನೋಡೋಣ ಅದೊಂದು. ಬಟ್ ಇವಾಗ ಏನು ಗೊತ್ತಾ, ಕಡಿತಾ ಇರೋದು ನಾವು ಹೋಗ್ತಾ ಇರೋ ರೂಟಲ್ಲಿ ಈ ರೂಟ್ ಕಾಣುತ್ತಾ, ಈ ರೂಟನ್ನು ನಮಗೆ ಬೇಕಾದ್ರೆ ಮಡಿಕೇರಿನೂ ಕರ್ಕೊಂಡು ಹೋಗ್ಬಿಡ್ತದೆ. ಆಯ್ತಾ, ಕಡಿತಾ ಇದೆ. ಇಲ್ಲಿಂದ ಮಡಿಕೇರಿನೂ ಹೋಗ್ಬಿಡ್ಲಾ. ಬಟ್ ಲಾಸ್ಟ್ ವರ್ಷ ಹೋಗಿದ್ದೆ ಅಲ್ಲ, ಮಡಿಕೇರಿ ಎಲ್ಲ ಫುಲ್ ನೋಡಿದ್ದೆ. ಈ ವರ್ಷ ಏನು ಚೇಂಜ್ ಆಗಿರುತ್ತೆ ಏನೂ ಆಗಿರಲ್ಲ. ಸದ್ಯಕ್ಕೆ ಚುಂಚನಕಟ್ಟೆ ಹೋಗುವ. ಚುಂಚನಕಟ್ಟೆ ಹೋಗ್ಬಿಟ್ಟು ಅಕ್ಕಪಕ್ಕ ಏನಿದೆ ನೋಡೋಣ. ಆಮೇಲೆ ಒಂದು ಡಿಸಿಷನ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಏನಾಗುತ್ತೆ ಏನಾಗಲ್ಲ ಅದು ಆಮೇಲೆ ಗೊತ್ತಾಗುತ್ತೆ. ಸೊ ಸದ್ಯಕ್ಕೆ ಹೋಗೋಣ ಬನ್ನಿ. ಗದ್ದೆ ಕಾಣಿಸ್ತು. ಏರಿಯಲ್ ವ್ಯೂ ಅಲ್ಲಿ ಹೆಂಗ್ ಕಾಣ್ಬೋದು ಅಂದ್ಬಿಟ್ಟು ಗರುಡನ ಮೇಲೆ ಕಳಿಸ್ದೆ. ನೋಡಿದ್ರೆ ಓಪನ್ ಫೀಲ್ಡ್ಸ್, ಎಷ್ಟು ಅಗಲ ಎಷ್ಟು ಉದ್ದ. ಹ್ಯೂಮನ್ ಪಾಪ್ಯುಲೇಷನ್ ಇಲ್ಲ ಇಲ್ಲಿ. ಆಯ್ತಾ, ಇಟ್ಸ್ ರಿಯಲಿ ಸೂಪರ್. ಬೆಂಗಳೂರಲ್ಲಿ ಬಾಳ್ದವನ್ಗೆ ದಿಸ್ ಇಸ್ ವಂಡರ್ಫುಲ್. ಇದೆಲ್ಲ ತಿಳಿದು ಬಂತು ದಟ್ ಏನಾದ್ರು ಮಳೆ ಬಂದ್ರೆ ಈ ಭತ್ತ ಎಲ್ಲ ಹಾಳಾಗೋಗ್ಬಿಡ್ದಂತ. ಸೊ ರೂಟಲ್ಲಿ ಫೇಮಸ್ ಒಂದು ಚರ್ಚ್ ಇದೆ ಅಂತ ಗೊತ್ತಾಯ್ತು. ಅಪ್ಲಿಕೇಶನ್ ಹಾಕ್ಬಿಡುವ, ನನ್ನ ಕನಸು ಜಾಸ್ತಿ ಇದೆ ಅಂತ ಬಂದ್ರೆ ಇಲ್ಲಿ ಏನಕ್ಕೆ ಫೇಮಸ್ ಆಯ್ತು ಅಂತ ಗೊತ್ತಾಯ್ತು. ಒಂದು ಫಾರ್ಮರು ಅವರು ಉಳ್ಬೇಕಾದ್ರೆ ಒಂದು ವಿಗ್ರಹ ಸಿಗುತ್ತೆ, ಸೆಂಟ್ ಆಂಟನೀಸ್ ವಿಗ್ರಹ ತಗೊಂಡು ಅವರು ಆಡಕ್ಕೆ ಇನ್ನೂ ಡಾಲ್ ಅನ್ಕೊಂಡು ತಗೊಂಡೋಗ್ತಾರೆ. ಬಟ್ ಅದರಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವರು ಇಲ್ಲಿ ಚರ್ಚ್ ಕಟ್ಟಕ್ಕೆ ಹೇಳಿದ್ಮೇಲೆ ಕಟ್ಟಿದ್ಮೇಲೆ ಅವರು ಪ್ರಾಸ್ಪರಿಟಿ ಬೆಳೆದು ಅಲ್ಲಿಂದ ಎಷ್ಟು ಫೇಮಸ್ ಆಯ್ತು ಅಂದ್ರೆ, ನಾನು ಚುಂಚನಕಟ್ಟೆಗೆ ಬಂದ್ಬಿಟ್ಟೆ. ನನ್ನ ಹಿಂದೆ ಕಾಣಿಸ್ತಾ ಇರೋದು ಶ್ರೀರಾಮ ಟೆಂಪಲ್, ನನ್ನ ಹಿಂದೆ ಇರೋದು ಫಾಲ್ಸ್. ಹೆಂಗಿದೆ ಗೊತ್ತಿಲ್ಲ, ಸರ್ಪ್ರೈಸು. ಒಳಗೆ ಹೋದ್ಮೇಲೆ ಗೊತ್ತಾಗೋದು. ಫುಲಿ ಚೆನ್ನಾಗಿದೆ ಅನ್ಕೊಂತೀನಿ. ಬನ್ನಿ ಜೊತೆಗೆ. ಯಾಕಂದ್ರೆ ನೀವು ಬರ್ಬೇಕಾದ್ರೆ ಇದೇ ತರ ಸರ್ಪ್ರೈಸಲ್ಲಿ ಇರ್ತೀರಾ. ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅಂತ ಅನ್ಕೊಂತೀರಾ. ಚೆನ್ನಾಗಿದ್ರೆ ಬರೋಣ ಅನ್ಕೊಂತೀರಾ ಇಲ್ವಾ? ಸೊ ಹೋಪ್ಫುಲಿ ಇಟ್ ಈಸ್ ನೈಸ್. ಬನ್ನಿ ಹೋಗೋ. ಸೊ ನಮ್ಮ ಚುಂಚನಕಟ್ಟೆ ಫಾಲ್ಸಿಗೆ ಬಂದುಬಿಟ್ವಿ, ನೋಡಿದ್ವಿ. ಆಯಿತಾ, ಇಲ್ಲಿ ನಿಮಗೆ ಟೆಂಪಲ್ ಇದೆ ಅಂತಲೂ ಗೊತ್ತಾಯಿತು. ಆಯಿತಾ, ಒಂದೇ ಒಂದು ಬೇಜಾರು ಅಂದರೆ ಎಲ್ಲ ಕಡೆ ಗೇಟ್ ಹಾಕ್ಬಿಟ್ಟಿದ್ದಾರೆ, ಗೇಟ್ಗೆ ಲಾಕ್ ಹಾಕಿದ್ದಾರೆ. ಸೊ ಏನಕ್ಕೆ ಯಾವ ಕಪ್ಪಿನೂ ಹೋಗ್ಬಾರ್ದು ಅಂತ. ಕಪ್ಪಿಗಳು ಹೋಗ್ಬಾರ್ದು, ಕರೆಕ್ಟ್. ನಾವು ಹೋಗೋಕ್ಕಾಗಲ್ವಾ, ನಮ್ಮನ್ನು ಕಪ್ಪಿ ಅಂತಾರ. ದಟ್ ಈಸ್ ವೆರಿ ಬ್ಯಾಡ್ ಟು ಹಿಯರ್. ಓಕೆ, ಈ ಜಾಗ ಬಂದು ಸೀತಾ ಮಡುವು ಅಂತ ಹೇಳ್ತಾರಂತೆ. ಆಯಿತಾ, ಇಲ್ಲಿ ಸೀತಾ ಅವರು ಸ್ನಾನ ಮಾಡ್ತಿದ್ದಾರಂತೆ. ಲಕ್ಷ್ಮಣ ಬಂದ ತಕ್ಷಣ ಅಯ್ಯೋ ಬಂದು ಲಕ್ಷ್ಮಣ ಬಂದ ಅಂತ ಓಡೋದ್ರಂತೆ. ಇದಕ್ಕೆ ಸೀತಾ ಮಡುವು ಅಂತಾರೆ. ಅದು ಎಷ್ಟು ಸುಳ್ಳೋ ಎಷ್ಟು ಸತ್ಯನೋ ನನಗೆ ಗೊತ್ತಿಲ್ಲ. ಅದನ್ನು ಕೇಳಿದ್ನ ನಿಮ್ಗೆ ಹೇಳಿದ್ದೀನಿ. ಏನೋ ತಪ್ಪಾಗಿದ್ರೆ ನನ್ನ ಕ್ಷಮಿಸಬೇಡಿ ಅಂತ ಬೈಬೇಡಿ. ಆಯಿತಾ, ಹೋಗಲಿ ಏನಾಗಲಿ. ಸೊ ನನ್ನ ಕೇಳಿದ್ರೆ ನೀವು ಈ ಜಾಗ ಬರ್ತೀನಿ ಅಂದರೆ ನೀರಲ್ಲಂತೂ ಆಡೋಕ್ಕಾಗಲ್ಲ. ಫೋಟೋ ಗೀಟೋ ಹೊಡ್ಕೊಳ್ತೀನಿ ಅಂದರೆ ಬನ್ನಿ. ಡ್ರೈವ್ ಇದೆ, ಡ್ರೈವ್ ಚೆನ್ನಾಗಿದೆ, ಬರ್ಬೋದು. ಟೈಮ್ ಇದ್ದರೆ ವೇಸ್ಟ್ ಮಾಡ್ಬೋದು, ಅದೆಲ್ಲ ಮಾಡ್ಕೋಬೋದು. ಯೋಚನೆ ಮಾಡ್ಕೊಂಡು ಬನ್ನಿ. ಸೊ ಸದ್ಯಕ್ಕೆ ನಾನು ವಾಪಸ್ ಹೊರಡೋ ಸಮಯ. ರೂಟಲ್ಲಿ ಒಂದು ಕಪಾಡಿ ಅಂತ ಒಂದು ಜಾಗ ಇದೆ. ಅಲ್ಲಿ ನನಗೆ ತಿಳಿದವ್ರು ಹೇಳಿದ್ರು ಚೆನ್ನಾಗಿದೆ ಅಂತ. ನಾನು ಒಳಗೆ ಹೋಗಲ್ಲ, ಆ ಜಾಗ ತೋರಿಸ್ತೀನಿ. ಹೋಗಿದ್ರೆ ಹೋಗಿ, ಬಿಟ್ಟರೆ ಬಿಡಿ, ಅದು ನಿಮ್ಗೆ ಬಿಟ್ಟಿದ್ದು. ಹೊಸ ಜಾಗ ಹೊಸ ದಿನದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಆ ಹೊಸ ಜಾಗ ಯಾವುದು ಅಂತ ಇನ್ನೂ ನಾನು ತೀರ್ಮಾನ ಮಾಡಿಲ್ಲ. ಅಲ್ಲಿವರೆಗೆ ಏನು ಮಾಡಬೇಕು, ಸ್ಟೇ ಸೇಫು, ಸ್ಟೇ ಹೆಲ್ದಿ, ಸ್ಟೇ ಲೈವು. 4 ದಿವಸ ಆಯಿತು. ನೆಟ್ಟಿಗೆ ಸ್ವಲ್ಪ ಸಣ್ಣ ಆಗಿದೆ ಅಂತ ಫೇಸು ಅಂದ್ಕೊಂಡಿದ್ದೀನಿ. ಆಗಿಲ್ಲ ಅಂದರೆ ಮಾಡ್ತೀನಿ. ಇನ್ನೊಂದು 2 ತಿಂಗಳಲ್ಲಿ ನೋಡ್ತಾರೆ ಈ ಫೇಸು, ಈ ಅಂದಿ ಫೇಸು ಎಂಥ ಹೀರೋ ಫೇಸ್ ಆಗ್ತದಂತ ಬರಲ್ಲ.